ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ, ಹೊಸ ಪ್ರಯಾಣಕ್ಕೆ ನಿಮಗೆಲ್ಲ ಸ್ವಾಗತ. ಈ ಬಾರಿ ನಾವು ಋಷಿಕೇಶ ಕೊಟ್ಟಿದ್ದೇವೆ. ಈಗ ಏರ್ಪೋರ್ಟ್ನಲ್ಲಿ ಕೂತು ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಫ್ಲೈಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಇವತ್ತು ನನ್ನ ಜೊತೆಗೆ ಪ್ರಶಾಂತ್ ಕಶ್ಯಪ್ ಇದ್ದಾನೆ. ಇಲ್ಲಿ ಅರ್ಜುನ್ ಬರಬೇಕು. ಅರ್ಜುನ್ ಬೇರೆ ಫ್ಲೈಟಲ್ಲಿ ಬರ್ತಾರೆ. ನಾನು, ಪ್ರಶಾಂತ್ ಮತ್ತು ಅರ್ಜುನ್ 3 ಜನ ನಾವೀಗ ಋಷಿಕೇಶ್ ಕೊಟ್ಟಿದ್ದೀವಿ. ಋಷಿಕೇಶದಿಂದ ಚೋಪ್ತಾಗ ಹೋಗಿ ಅಲ್ಲಿಂದ ತುಂಗ್ನಾಥ್ ಟ್ರೆಕ್ ಮಾಡಿ ವಾಪಸ್ ಬರುವಂಥ ಪ್ಲ್ಯಾನ್ ಇದೆ. 5 ದಿನದ ಟ್ರಿಪ್ ನಮ್ಮದು ಋಷಿಕೇಶ್ ಪ್ಲ್ಯಾನು. ಸೊ ಇವಾಗ ನಾವು ಡೆಹ್ರಾಡೂನ್ ಏರ್ಪೋರ್ಟ್ಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವೀಗ ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ವಿ 5 ಗಂಟೆಗೆ. ಆದರೆ ನಮ್ಮ ಲಗೇಜ್ ಜಾಸ್ತಿ ಇದೆ ಅಂತೆಲ್ಲ, ಕ್ಯಾಬಿನ್ ಲಗೇಜ್ ಜಾಸ್ತಿ ಇದೆ ಅಂತೇಳಿ ನಂದು 2 kg ಜಾಸ್ತಿ ಇತ್ತು. ಹಾಗಾಗಿ ಅದಕ್ಕೆ ಚಾರ್ಜಸ್ ಕಟ್ಟಿಸ್ಕೊಂಡ್ರು. ಸೊ ಇನ್ಮೇಲೆ ಹುಷಾರಾಗಿಲ್ಲ. ಸರಿ ಆಯ್ತಪ್ಪ, ನೀನು ದೊಡ್ಡ. ಹಾಗಾಗಿ ಇದೊಂದು ಪಾಠ ಇನ್ಮೇಲಿಂದ ಕರೆಕ್ಟಾಗಿ ಕ್ಯಾಬಿನ್ ಒಳಗೆ, ಮೀನ್ಸ್ ಸ್ಪೈಸ್ ಜೆಟ್ನವ್ರದ್ದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. 7 kg ಮಾತ್ರ ಅದು. ಹಂಗಾಗಿ ಅಷ್ಟೇ ತೊಗೊಂಬರ್ಬೋದು. ಡೆಹ್ರಾಡೂನ್ನ ಜಾಲಿ ಗ್ರ್ಯಾಂಟ್ ಏರ್ಪೋರ್ಟಿಗೆ ಬಂದು ಇಳಿದ್ವಿ. ಸಮಯ ಈಗ 8:30 ಆಗಿದೆ. ಕಾಮ್ ಆಗಿದೆ ಏರ್ಪೋರ್ಟು. ಏನು ಜಾಸ್ತಿ ಜನ ಜಾಸ್ತಿ ಇಲ್ಲ ಮತ್ತು ಗಲಾಟೆ ಏನಿಲ್ಲ ಅಷ್ಟೊಂದಿಲ್ಲ. ಇಲ್ಲೂ ಆ ಕಡೆಗ ಇಲ್ಲಿ ಏರ್ಪೋರ್ಟ್ನ ಕಂಬಗಳ ಮೇಲೆ ಗಾಯತ್ರಿ ಮಂತ್ರ ಎಲ್ಲ ಹಾಕಿದ್ದಾರೆ. ಬೇರೆ ಬೇರೆ ಶ್ಲೋಕಗಳನ್ನು ಹಾಕಿದ್ದಾರೆ. ನಮ್ಮ ಋಷಿಕೇಶ್ಗೆ ಹೋಗೋಕ್ಕೆ ಇಲ್ಲಿ ಬಸ್ಗಳ ಫೆಸಿಲಿಟಿ ಇಲ್ಲವಂತೆ. ಸೊ ಸಿಟಿ ಬಸ್ ಹಿಡ್ಕೊಂಡು ಅಲ್ಲಿಂದ ನಾವು ಇನ್ನೊಂದು ಸರ್ಕಲ್ಗೆ ಹೋಗಬೇಕು. ಅಲ್ಲಿ ಬಸ್ ಸಿಗ್ಬೋದು ಅಥವಾ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಋಷಿಕೇಶ್ಗೆ. ಏರ್ಪೋರ್ಟಿಂದ ಬಸ್ ಹತ್ತಿ ಅಲ್ಲಿಂದ ಇನ್ನೊಂದು ಆಟೋ ಆಯಿತು. ಈಗ ಸೆಕೆಂಡ್ ಆಟೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಜಾನ್ಕಿ ಜೂಲಾ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹಾಸ್ಟೆಲ್ಗೆ ಹೋಗುತ್ತೆ. ಇವಾಗ ನಾವು ಜಾನ್ಕಿ ಜೂಲಾ ಹತ್ರ ಇದ್ದೀವಿ. ನಮ್ಮ ಪ್ರಯಾಣ ಬರ್ತಾ ಬರ್ತಾ ಅಡ್ವೆಂಚರಸ್ ಆಗ್ತಾ ಹೋಗ್ತಾ ಇದೆ. 1-2 ಆಟೋ ಹಿಡ್ಕೊಂಡು ಬಂದ್ವಿ ಇಲ್ಲಿವರೆಗೂ. ಇಲ್ಲೊಂದು ಸ್ವಲ್ಪ ಏನೋ ತಿಂದ್ವಿ, ಪರಾಟ ಸಿಕ್ತು, ಅದು ತಿಂದ್ವಿ. ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು. ಇನ್ನು ಯಾವ ವೆಹಿಕಲ್ಲು ಇಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲ ಜಾಮ್ ಇದೆ. ಲಾಂಗ್ ವೀಕೆಂಡ್ ಇರೋದಕ್ಕೆ. ಸೊ ಇಲ್ಲಿ ಮುಂದೆ ಕಾಣ್ತಿರೋದು ಜಾನ್ಕಿ ಜೂಲಾ. ಅಲ್ಲಿಂದ ಮುಂದೆ ರಾಮ್ ಜೂಲಾ, ಲಕ್ಷ್ಮಣ್ ಜೂಲಾ ಏನೇನೋ ಬರುತ್ತೆ. ಸೊ ನಾವೊಂದು 3 ಕಿಲೋಮೀಟ್ರಿಗೆ ನಡ್ಕೊಂಡು ಹೋಗ್ಬೇಕು. ಬಿಸಿಲಿದೆ. ಇವಾಗ ಹೊರಟ ಇದ್ದೀವಿ. ಇದು ಜಾನ್ಕಿ ಸೇತು, ಜಾನ್ಕಿ ಜೂಲಾ ಅಂತ ಇದಕ್ಕೆ ಕರೀತಾರೆ. ನಾವೀಗ ಜಾನ್ಕಿ ಜೂಲಾ ಹತ್ರ ಬಂದಿದ್ದೀವಿ. ನಾವೀಗ ಈ ಸೇತುವೆಯನ್ನು ದಾಟಬೇಕು. ಜಾನ್ಕಿ ಸೇತುವೆಯನ್ನು ಈಗ ದಾಟಿ ಮುಂದೆ ನಡ್ಕೊಂಡು ಹೋಗಬೇಕು. ಆಂಜನೇಯನ್ ಬಿಡಿಸಿದ್ದಾರೆ ಅವರು, ಚೆನ್ನಾಗಿ ಬಿಡಿಸಿದ್ದಾರೆ. ಭಾಳ ಟೈಮ್ ಅಂತ ಎಳಿಬೋದು ಜಾನ್ಕಿ ಜೂಲಾಗೆ ಗಂಗೆಯನ್ನು. ನಾವು ಜಾನ್ಕಿ ಜೂಲಾ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಬರ್ಬೇಕಾಯ್ತು. ನೋಡಿ, ಪಕ್ಕದಲ್ಲಿ ನದಿ ಪಕ್ಕದಲ್ಲಿ ಫುಲ್ ಮಾರ್ಕೆಟ್ ಇದೆ. ಎಲ್ಲ ಕಡೆ ಮಾರ್ಕೆಟ್ ಇದೆ. ಈ ಥರ ಒಂದು ರೋಡ್ ಪೂರ್ತಿ ಮಾರ್ಕೆಟ್.
ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾ? ಫುಲ್ಲು ಮೇಲೆ. ಯಪ್ಪ ರಾಮ, ನಡೆದು ಸಾಕಾಯ್ತು. ಋಷಿಕೇಶದ ರಸ್ತೆಗಳಲ್ಲಿ ಬರ್ತಾ ಇದ್ದೀವಿ. ಸುಮಾರು 3 ಕಿಲೋಮೀಟ್ರ್ ನಡೆದ್ವಿ. ಈಗ ಲಗೇಜ್ ಹೊತ್ಕೊಂಡು ನಡೀತಾನೆ ಇದೀವಿ ಅಲ್ಲಿಂದ. ಇವಾಗ ಇಲ್ಲೆಲ್ಲೋ ರೂಮ್ ಹತ್ರ ಬಂದಿದ್ದೀವಿ. ಲಕ್ಷ್ಮಣ ಜೂಲ ಹತ್ರ ನಮ್ಮ ರೂಮ್ ಇದೆ. ಸೊ ಅಲ್ಲಿಗೀಗ ಬರ್ತಾ ಇದ್ದೀವಿ. ಓ ಬಿಸಿಲಿದೆ, ಸ್ವಲ್ಪ ಸುಸ್ತು. ಬಾ. ಭಕ್ತ ನಿವಾಸ ಮೇನ್ ರೋಡಲ್ಲಿ ಇದ್ವಿ, ಲಕ್ಷ್ಮಣ ಜೂಲ ಹತ್ರ. ಅಲ್ಲಿಂದ ಹಂಗೆ ಮೇಲೆ ಬಂದರೆ ಇದೇ ಹಾಸ್ಟೆಲರು. ಇಲ್ಲಿ ಕಾಣಿಸ್ತೀವಲ್ಲ, ಇದೇ ನಾವು ಉಳ್ಕೊಳ್ಳುವಂಥ ಜಾಗ ಅಂತ. ಓ ಇಲ್ಲಿದೆ ಹಾಸ್ಟೆಲರ್. ಓಯ್ಯಪ್ಪ, ಹುಡುಕಿ ನೋಡಿದ್ರೆ ಸಾಕು. ಏನಂತ ಇದೇ ನಾವು ಉಳ್ಕೊಂಡಿರೋ ರೂಮು, ಹಾಸ್ಟೆಲರು. ಸೊ ಈ ಥರ ಬಂಕರ್ ಸಿಸ್ಟಮ್ ಇರುತ್ತೆ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಕಾಮನ್ ಬಾತ್ರೂಮ್ ಇರುತ್ತೆ. ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ, ಕಂಫರ್ಟಬಲ್ ಆಗಿದೆ. ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆಗೂ ಇರುತ್ತೆ ಹಾಸ್ಟೆಲರು. ಸೊ ಆದರೆ ಮುಂಚೆನೇ ಬುಕ್ ಮಾಡಬೇಕು. ವೀಕೆಂಡ್ಸಲ್ಲೆಲ್ಲ ತುಂಬ ಬ್ಯುಸಿ ಇರುತ್ತೆ, ಸಿಗಲ್ಲ. ನಾವೀಗ ಋಷಿಕೇಶದ ರಸ್ತೆಗಳಲ್ಲಿ ಓಡಾಡ್ತಿದ್ದೀವಿ. ಗಂಗಾರತಿ ನೋಡೋಣ ಅಂಥೇಳಿ ಹೊರಟಿದ್ದೀವಿ. ಬಟ್ ಋಷಿಕೇಶ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರಸ್ತೆಗಳು. ಇಡೀ ಊರನ್ನು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಬೆಳಗ್ಗೆ ಇದೇ ದಾರಿಲಿ ನಡ್ಕೊಂಬಂದ್ವಿ. ಇವಾಗ ಪರಮಾರ್ಥ ಆಶ್ರಮ್ ಅನ್ನೋ ಕಡೆಗೆ ಗಂಗಾರತಿ ನಡೆಯುತ್ತಂತೆ. ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಗಾಡೀಲಿ ಡ್ರಾಪ್ ಕೊಡ್ತಾರೆ. ಗಾಡೀಲಿ ಪರಮಾರ್ಥಾಶ್ರಮ, ಪರಮಾರ್ಥ ನಿಕೇತನ್. ಸೊ ಇದ್ರೊಳಗಿಂದ ಹೋಗ್ಬೇಕು. ಪರಮಾರ್ಥ ನಿಕೇತನ್ ಆಶ್ರಮ. ಇಲ್ಲಿನ ಗುರುಗಳು ಹಿಮಾಲಯ ಹೋಮ್ ಕ್ಯಾಂಪೇನ್ ತುಂಬ ಜೋರಾಗಿ ಮಾಡ್ತಾರೆ. ಓ ಹೌದಾ? ಪರಮಾರ್ಥ ನಿಕೇತನ್ ಆಶ್ರಮ ಇದೆಲ್ಲ ಆಶ್ರಮ ತುಂಬ ದೊಡ್ಡ ಹೆಸರಿದೆ ಇಲ್ಲಿನ ಗುರುಗಳು. ಇದೆಲ್ಲ ಅಲ್ಲಿದಾರಲ್ಲ, ಪರಮಾರ್ಥ ನಿಕೇತನ್ ಆಶ್ರಮ. ಓ ಇವ್ರದ್ದೊಂದು ಅಖಾಡ ಇತ್ತು ಕುಂಭಮೇಳದಲ್ಲಿ. ಹೌದಾ? ಸೊ ಇಲ್ಲಿ ಮುಂದೆ ಗಂಗಾರತಿ ನಡೆಯುತ್ತೆ. ಹೌದು, ತುಂಬ ಚೆನ್ನಾಗಿದೆ. ಇದೊಂದು ಇದೆ ಅಂತಲೇ ಗೊತ್ತಾಗಲ್ಲ ಒಳಗಡೆಗೆ. ಅಲ್ಲ ನಿಕೇತನ್ ಆಶ್ರಮ. हाँ हाँ हाँ, क्या बात है.
ಹರ ಹರ ಮಹಾದೇವ್. पूर्णात् पूर्णमुदच्यते पूर्णस्य पूर्णमादाय ನಾವೀಗ ಗಂಗಾರತಿ ಮುಗಿಸ್ಕೊಂಡು ಪರಮಾರ್ಥ ನಿಕೇತನಲ್ಲಿ ಅಲ್ಲಿಂದ ಮುಂದೆ ಬರ್ತಾ ಇದ್ವಿ. ಇಲ್ಲಿ ಭೋಜನಾಲಯ ಅಂತಿತ್ತು ಆಶ್ರಮದ ಪಕ್ಕದಲ್ಲೇ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಋಷಿಕೇಶಕ್ಕೆ ಬಂದರೆ ಇಲ್ಲಿ ಬರ್ಬೋದು. 50 ರೂಪಾಯಿಗೆ ಫುಲ್ ಮೀಲ್ಸು ಊಟಕ್ಕೆ ಹಾಕ್ತಾರೆ. 50 ರೂಪಾಯಿಗೆ 50 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಆಯ್ತು ಅಷ್ಟೇ. ಒಳ್ಳೆ ವ್ಯವಸ್ಥೆ ಇದು ಊಟಕ್ಕೆ. ಪರಮಾರ್ಥ ಆಶ್ರಮ ಪಕ್ಕದಲ್ಲೇ ಈ ಭೋಜನಾಲಯ ಇದೆ. ಆಶ್ರಮದ ಕಡೆಯಿಂದ ಮತ್ತು ಗೀತಾ ಪ್ರೆಸ್ ಕಡೆಯಿಂದ ಈ ಭೋಜನ ನಡೆಯುತ್ತೆ. ಇಲ್ಲಿ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು. ಸೊ ತೊಗೊಂಡ್ರೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾರೆ. ಇಂಥ ಜನ ಇದ್ದಾರೆ. ಗೀತಾ ಪ್ರೆಸ್ ಗೋರಖ್ಪುರ್ ಬಹಳ ಪ್ರಖ್ಯಾತವಾದಂತಹ ಒಂದು ಪ್ರೆಸ್ ಇದು. ಹೋಗೋ ಛೋಟಿವಾಲ ಹತ್ರ ಫೋಟೋ ತೆಗ್ಸಲ್ಲ. ಚೋಟಿವಾಲ, ಓ ಚೋಟಿವಾಲ ರೆಸ್ಟೋರೆಂಟ್ 65 ವರ್ಷದಿಂದ ಒಂದು ಇದೆ. ಇಲ್ಲಿ ಜಾಮೂನ್ ತಿನ್ಬೋದು. ಹೌದಾ, ತಿನ್ನೋಣ. ರಿಯಲ್ ಗುಡ್ ಅನ್ಸುತ್ತೆ. ಚೋಟಿವಾಲ ರೆಸ್ಟೋರೆಂಟ್. ಓ ಚೋಟಿವಾಲ ಅಂದರೆ ಇದು ಜುಟ್ಟಿರೋನು ಅಂತ. ಇದು ಚೋಟಿವಾಲ ರೆಸ್ಟೋರೆಂಟ್ ತುಂಬ ಫೇಮಸ್ ಅಂತ ಋಷಿಕೇಶ್ಗೆ. 65 ವರ್ಷದಿಂದ ಇದೆ ಅಂತ ಬೋರ್ಡ್ ಹಾಕಿದ್ರು. ರಾತ್ರಿ ಋಷಿಕೇಶ್ ಹಿಂಗೆ ಕಾಣ್ತಾ ಇದೆ. ಇದು ಹಾಸ್ಟೆಲ್, ನಾವು ಉಳ್ಕೊಂಡಿರೋಂಥ ಹೋಟೆಲ್. ಮೀನ್ ಡಾರ್ಮಿಟ್ರಿ ಇದು. ಇದು ಸೆಕೆಂಡ್ ಡೇ ಋಷಿಕೇಶಲ್ಲಿ ನಮ್ಮದು. ನಾವು ನಿನ್ನೆ ಬಂದು ಚೆಕ್ ಇನ್ ಆಗಿ ರೆಸ್ಟ್ ತೊಗೊಂಡು ಸಾಯಂಕಾಲ ಗಂಗಾರತಿ ನೋಡಿದ್ವಿ. ಇವಾಗ ಬೈಕ್ ತೊಗೋತಾ ಇದ್ದೀವಿ. ವೈಲ್ಡ್ ಸ್ಪ್ಲಾಶಲ್ಲಿ ಇಲ್ಲೇ ಪಕ್ಕದಲ್ಲಿದೆ ಹಾಸ್ಟೆಲರ್. ನಾವು ಉಳ್ಕೊಂಡಿರೋ ಜಾಗದ ಪಕ್ಕದಲ್ಲಿದೆ. ಸೊ ಇಲ್ಲಿಂದ ನಾವು 2 ವೀಲರ್ ರೆಂಟ್ ತೊಗೋತಾ ಇದ್ದೀವಿ. ವೀಕೆಂಡ್ಸ್ ನಿನ್ನೆ ಜಾಸ್ತಿ ಇತ್ತು, 800 ರೂಪಾಯಿ ತನಕ ಇತ್ತು. ಇವತ್ತು ಕಮ್ಮಿ ಆಗಿದೆ, ಜನ ಕಮ್ಮಿ ಇದೆ ಸ್ವಲ್ಪ. ಸೊ ನಾವೀಗ ಗಾಡಿ ತೊಗೊಂಡು 2 ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅರ್ಜುನ್ ಫಸ್ಟಿಗೆ?
ಫಸ್ಟು ಈರಾಸ್ ಕೆಫೆ ಆ್ಯಂಡ್ ಟೀ ರೂಮ್. ಈರಾಸ್ ಕೆಫೆಗೆ ಹೋಗ್ತೀವಿ ಫಸ್ಟು, ಅಲ್ಲಿ ತಿಂಡಿ ಗಿಡಿ ತಿಂದ್ಬಿಟ್ಟು ಆಮೇಲೆ ಬೀಟಲ್ಸ್ ಆಶ್ರಮ್ಗೆ ಹೋಗ್ತೀವಿ. ಅಲ್ಲಿಂದ ಮುಂದೆ ಎಕ್ಸ್ಪ್ಲೋರ್ ಮಾಡಿ, ಇವತ್ತು ರಿಷಿಕೇಶ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗಲ್ಲಿಗಳಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೋ ಈರಾಸ್ ಕೆಫೆ ಅಂತ ಇದೆಯಂತೆ, ಅರ್ಜುನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ಆ ಈರಾಸ್ ಕೆಫೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬರುತ್ತೆ. ಇದೇ ಈರಾಸ್. ಈಗ ಬಂದ್ವಿ ಈರಾಸ್ ಕೆಫೆಗೆ. ಇಲ್ಲಿ ತಿಂಡಿ ಗಿಂಡಿ ತಿನ್ಕೊಂಡು ಆಮೇಲೆ ಮುಂದೆ ಎಲ್ಲ ಹೋಗೋದು ಅಂತ ಯೋಚನೆ ಮಾಡ್ತೀವಿ. ಏನು ದಿಸ್ ಇಸ್ ಈರಾಸ್ ಕೆಫೆ. ಯಾವ ರೋಡಲ್ಲಿದೆ ಇದು? ವೇಟ್ ಮಾಡ್ತಾ ಇದ್ದೀವಿ, ಆರ್ಡರ್ ಮಾಡಿದ್ದೀವಿ. ಚೆನ್ನಾಗಿದೆ ಒಂಥರ ವೈಟ್. ವೇಟಿಂಗ್ ಫಾರ್ ದ ಫುಡ್. ನಾವು ಪರಾಟ ಆರ್ಡರ್ ಮಾಡಿದ್ವಿ ಮತ್ತು ಪೋಹ ಅಂದರೆ ಅವಲಕ್ಕಿ. ಪರಾಟ ದಪ್ಪಗಿದೆ, ಚೆನ್ನಾಗಿದೆ. ಆಮೇಲೆ 2 ಮ್ಯಾಂಗೋ ಮಿಲ್ಕ್ ಶೇಕ್ ಆಳೆ ಕುಡಿದಿದ್ವಿ. ನೆಕ್ಸ್ಟ್ ಅರ್ಜುನ್ದೇನೋ ಒಂದು ಬರುತ್ತೆ ಎಂತೋ ಚಿಲ್ಲ ಅಂತ, ಅದೇನೂ ಬಂದಿಲ್ಲ, ನೋಡ್ಬೇಕು ಅದು ಬಂದಮೇಲೆ ಹೆಂಗಿರುತ್ತೆ. ಬಟ್ ಚೆನ್ನಾಗಿದೆ ಫುಡ್. ಈರಾಸ್ ಕೆಫೆ, ರಿಷಿಕೇಶ್ ಈರಾಸ್ ಕೆಫೆ ಲೊಕೇಶನ್.